ಸರ್, ಈಗ ಬಿಜೆಪಿ ಅಂತ ಪಕ್ಷಕ್ಕೆ ಅಡ್ಡ ಮತದಾನ ಮಾಡಿ ದ್ರೋಹ ಬಗೆದಿರ್ತಕ್ಕಂಥವ್ರನ್ನ ನಾನು ಖಂಡಿಸ್ತೇನೆ. ನಮ್ಮಂಥ ಶಿಸ್ತಿನ ಪಕ್ಷದಲ್ಲಿ ಇದಾಗಬಾರ್ದಾಗಿತ್ತು. ಹಾಗೇನೆ ಇದರಿಂದ ಸ್ವಲ್ಪ ವಿಚಲಿತರಾಗಿದ್ದಾರೆ. ನಮ್ಮ ಶಾಸಕರನ್ನ ನಂಬಿದ್ರು ನಮ್ಮ ಅಧ್ಯಕ್ಷರು. ಆದರೆ ನಮ್ಮ ಕೆಲವು ಶಾಸಕರುಗಳು ಈ ರೀತಿ ಕೈ ಕೊಟ್ಟಾಗ, ದ್ರೋಹ ಮಾಡಿದಾಗ ಸಹಜವಾಗಿ ನಮ್ಮ ಅಧ್ಯಕ್ಷರು ಉದ್ವೇಗಕ್ಕೆ ಒಳಗಾಗಿದ್ದಾರೆ. ನಾನು ಅವರಿಗೆ ವಿನಂತಿ ಮಾಡ್ಕೊಳ್ತೀನಿ, ಧರ್ಮಸ್ಥಳದವರೆಗೆ ಹೋಗುವಂತ ಅವಶ್ಯಕತೆ ಇಲ್ಲ. ಬೇರೆ ರೀತಿಯಿಂದ ಅವ್ರನ್ನ ಐಡೆಂಟಿಫೈ ಮಾಡಬೇಕು ಮತ್ತು ಅವ್ರ ಬಗ್ಗೆ ಏನು ಕಠಿಣ ಕ್ರಮ ತಗೊಳ್ಬೇಕು. ನಮ್ಮಂತ ಪಕ್ಷದಲ್ಲಿ ಇದು ಆಗಬಾರ್ದು, ಅಂಥವ್ರಿಗೆ ಕ್ಷಮೆ ಕೊಡಬಾರ್ದು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಸಹಜವಾಗಿ ಒಂದು ಚರ್ಚೆ ಆಗ್ತಾ ಇದೆ. ಈ SC/ST MLAಗಳು, ಈ ಬ್ಯಾಕ್ವರ್ಡ್ MLAಗಳನ್ನ ದೃಷ್ಟಿ ಇಟ್ಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತದೆ. ಇವರು ಅಡ್ಡ ಮತದಾನ ಮಾಡಿದಾರಲ್ಲ. ನೋಡ್ರಿ, ಅವರು ಯಾರ್ಯಾರೋ ಚರ್ಚೆ ಮಾಡೋದಕ್ಕೆ ಪಾರ್ಟಿ ನೇತೃತ್ವ ಹೊಣೆಗಾರ ಅಲ್ಲ. ಯಾರು ಅಂತೇಳಿ ಹೇಳಿ ನಿಜವಾಗಿ ಕಂಡುಹಿಡಿಬೇಕು. ಹಂಗೆ ನನ್ನ ಮೇಲೂ ಅನುಮಾನ ಪಡಬಹುದು, ಇನ್ನೊಬ್ಬರ ಮೇಲೂ ಅನುಮಾನ ಪಡುತ್ತಾ ಹೋಗಿದ್ರೆ ಅದಕ್ಕೆ ಎಂಡ್ಲೆಸ್. ಹಾಗಾಗಿ ಇದಕ್ಕಾಗಿ ಒಂದು ಕಮಿಟಿ ಮಾಡಿದ್ದಾರೆ. ಆ ರಿಪೋರ್ಟ್ ಏನ್ ಬರ್ತದೆ ಅಂತ ಹೇಳಿ ಕಾದು ನೋಡ್ತೀವಿ. ನೀವು ಸಂಸದೀಯ ಪಟ್ಟು ಇಷ್ಟು ವರ್ಷ ಕೆಲಸ ಮಾಡಿ ಇದೊಂದು ಕಂಡುಹಿಡಿಯಕ್ಕೆ ಟೆಕ್ನಿಕಲಿ ಯಾವುದೇ ವ್ಯವಸ್ಥೆಗಳಿಲ್ಲ. ನೀವು ಹೊರಗಡೆ ಮಾತಾಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಸಹಜವಾಗಿ ಕಂಡುಹಿಡಿಬಹುದು, ಗೊತ್ತಾಗ್ತದೆ. ಅದಕ್ಕೆ ಟೈಮ್ ತಗೊಳ್ತದೆ ಅಷ್ಟೇ, ಬೇರೆ ಏನಿಲ್ಲ. ಇದನ್ನ ಪಕ್ಷ ಗಂಭೀರವಾಗಿ ತಗೊಂಡಿದೆ. ನಮ್ಮ ನೋಡಿ, ಅಪೋಸಿಷನ್ ಲೀಡರ್ನ ಮತ್ತು ಪಕ್ಷದ ಅಧ್ಯಕ್ಷರನ್ನ ಡೆಲ್ಲಿಗೆ ಕರೆಸ್ಕೊಂಡಿದ್ದಾರೆ. ನಮ್ಮ ಪಕ್ಷ ಇದನ್ನು ಗಂಭೀರವಾಗಿ ತಗೊಳ್ತದೆ. ಅಂಥವ್ರ ಮೇಲೆ ಕ್ರಮ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.